ನಮಸ್ಕಾರ ಕರ್ನಾಟಕ, ಸೊಲ್ಮೆಲು ತುಳುನಾಡು. ಇವತ್ತಿನ ಒಂದು ಹೊಸತ್ತು ವಿಷಯ ಏನಂದರೆ, ಹುಡುಗಿಯರು ಶೇವ್ ಮಾಡಬಹುದಾ ಅಂತ ಒಂದು ಪ್ರಶ್ನೆ ತುಂಬಾ ಜನ ಹತ್ರ ಕೇಳ್ತಿದ್ರು. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ಅಲ್ಲ, ಒಂದು ಸಿಂಪಲ್ ಆಗಿ ಸರ್ಟೆನ್ ಏನ್ ಹೇಳ್ತೀರಾ ಕನ್ಫ್ಯೂಷನ್, ಸರ್ಟೆನ್ ಮಿತ್ಸ್, ಸರ್ಟೆನ್ ಮಿಸ್ಕನ್ಸೆಪ್ಷನ್ ಇರುವಂತಹ ಒಂದು ಟಾಪಿಕ್ ಇದು. ಎಲ್ಲವನ್ನು ಕ್ಲಿಯರ್ ಮಾಡ್ತೀನಿ. ಸೊ ಈ ಒಂದು ನೀವು ಚಾನಲ್ಗೆ ಹೊಸತ್ತಾಗಿದ್ದಾರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ಕೆಂಪು ಬಟನ್ ಕೆಳಗೆ ಉಂಟಲ್ಲ, ಅದನ್ನು ಒತ್ಬಿಡಿ. ಹಾಗೆ ಅದ್ರ ಬದಿಯಲ್ಲಿ ಒಂದು ನಿಮಗೆ ಬೆಲ್ ಐಕಾನ್ ಕೂಡ ಸಿಗುತ್ತೆ, ಅದನ್ನು ಕೂಡ ಒತ್ಬಿಡಿ. ಯಾಕಂದ್ರೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏನೆಲ್ಲ ನಾನು ಕವರ್ ಮಾಡ್ತೀನಿ ಅಂದ್ರೆ, ನೀವು ಶೇವ್ ಮಾಡಿದ್ರೆ ತುಂಬಾ ತಿಕ್ ಆಗಿ ಬರುತ್ತಾ, ಅಲ್ಲ ಸ್ಮೂತ್ ಇರುತ್ತಾ ನಿಮ್ಮ ಸ್ಕಿನ್, ಪ್ಲಸ್ ಹೇಗೆ ಶೇವ್ ಮಾಡ್ಕೊಳ್ಬೇಕು, ಪ್ಲಸ್ ಯಾವ ಡೈರೆಕ್ಷನ್ ಇಂದ ಶೇವ್ ಮಾಡ್ಕೊಳ್ಬೇಕು, ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಇರೋ ಕನ್ಫ್ಯೂಷನ್ಸ್ ಎಲ್ಲ ನಾನು ಇದರಲ್ಲಿ ಕವರ್ ಮಾಡ್ಕೊಳ್ತೀನಿ. ಸೊ ನೀವು ಇಷ್ಟೇ ಮಾಡ್ಕೊಳ್ಬೇಕು, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋವನ್ನ ಶೇರ್ ಮಾಡಬೇಕು, ಹಾಗೆ ಲೈಕ್ ಕೂಡ ಮಾಡಬೇಕು, ಒಂದು ಕಾಮೆಂಟ್ ಕೂಡ ಹಾಕ್ಬಿಡಿ ಏನ್ ಟಾಪಿಕ್ಸ್ ಬಗ್ಗೆ ನಿಮ್ಗೆ ನಾನು ಹೊಸತಾಗಿ ಹೇಳ್ಬೇಕಂತ. ಹಾಗೆ ಒಂದು ಏನ್ ಹೇಳ್ತಾರೆ, ಸಬ್ಸ್ಕ್ರೈಬ್ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇಂದ್ರೆ ನಂಗೆ ಒಂದು ಪ್ರೋತ್ಸಾಹ, ಒಂದು ಕುತೂಹಲ, ಒಂದು ಇಂಟ್ರೆಸ್ಟ್ ಆಗಿರುತ್ತೆ. ಇದೊಂದು ಪೇಜ್ ಇನ್ಫಾರ್ಮೇಟಿವ್ ಅಂದ್ರೆ ಸ್ವಲ್ಪ ಇಂಟ್ರಾಕ್ಷನ್ ಇರುತ್ತೆ. ನೀವು ಎಷ್ಟು ನೋಡ್ತೀರಾ ಅಷ್ಟು ನಂಗೆ ಖುಷಿ ಆಗುತ್ತೆ. ಓಕೆ, ನನ್ನದೊಂದು ಎಜುಕೇಶನ್ ನಿಮ್ಗೆ ಒಂದು ಸಿಗ್ತಾ ಉಂಟು, ನಿಮ್ಗೆ ತಲುಪ್ತಾ ಉಂಟು ಅಂತ. ಎಲ್ರಿಗೆ ಒಂದು ಶೇರ್ ಮಾಡಿ, ಬಿಕಾಸ್ ಇದಕ್ಕೆ ನೀವು ಹಣ ಕೊಡ್ಬೇಕಂತ ಏನಿಲ್ಲ, ಜಸ್ಟ್ ನೀವು ನೋಡ್ಕೊಳ್ಬೇಕು, ಶೇರ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಝೀರೋ ಇನ್ವೆಸ್ಟ್ಮೆಂಟ್, ನಿಮ್ಗೆ ಏನಿಲ್ಲ, ಜಸ್ಟ್ 100% ಎಜುಕೇಶನ್. ಸೊ ಇವತ್ತಿನ ಒಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹುಡುಗಿಯರು ಶೇವ್ ಮಾಡ್ಬೋದಾ ಇಲ್ವಾ? ಓಕೆ, ಫಸ್ಟ್ ಆಫ್ ಆಲ್ ಯಾವಾಗ ಇದು ನಿಮ್ಗೆ ಫೇಶಿಯಲ್ ಹೇರ್ ಅಂದ್ರೆ ಗಡ್ಡ ಅಂತ ಹೇಳ್ತೀವಲ್ಲ, ಒಂದು ಹುಡುಗಿಯರಿಗೆ ಮುಖದಲ್ಲಿ ಕೂದಲು ಯಾವಾಗ ಬರುತ್ತೆ ಅಂದ್ರೆ, ಒಂದು ಇಂಪಾರ್ಟೆಂಟ್ ಆಗಿ PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್, ಇಲ್ಲದೆ PCOS, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದೇನಾಗುತ್ತೆ ಅಂದ್ರೆ, ನಿಮ್ಮ ಗರ್ಭಕೋಶದ ಟ್ಯೂಬ್ ಇರುತ್ತಲ್ಲ, ಅದರ ಎಂಡಿಗೆ ಒಂದು ಅಂಡಾಶಯ ಇರುತ್ತೆ, ಓವರಿಸ್. ಅದರಲ್ಲಿ ಸ್ವಲ್ಪ ಸಿಸ್ಟ್ ನೀರ್ಗುಳ ತರ ಆಗುತ್ತೆ. ಅದರಿಂದ ಕೆಲವು ಹಾರ್ಮೋನ್ಸ್, ಪ್ರೊಜೆಸ್ಟ್ರಾನ್, ಎಸ್ಟ್ರೋಜನ್ ಸ್ವಲ್ಪ ಅಬ್ನಾರ್ಮಲ್ ಆಗಿ ಸೆಕ್ರೆಟ್ ಆಗುತ್ತೆ. ಆದ ಕಾರಣದಿಂದ ನಿಮಗೆ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ. ಏನಂದ್ರೆ, ಎಕ್ಸೆಸ್ ವೇಟ್ ಗೇನು, ಮುಖದಲ್ಲಿ ಕೂದಲು ಬರೋದು, ಪಿಂಪಲ್ಸ್ ಬರೋದು, ಓವರ್ ವೆಯ್ಟ್ ಆಗೋದು, ಮತ್ತೆ ಥಿನ್ನಿಂಗ್ ಆಫ್ ದ ಸ್ಕ್ಯಾಲ್ಪ್ ಹೇರ್, ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಈ PCOS ಇಂದ. ಸೊ ಅದಕ್ಕೊಂದು ಏನ್ ಮಾಡ್ಬೇಕಂದ್ರೆ, ನೀವು ಫಸ್ಟ್ ಆಫ್ ಆಲ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಕೊಂಡು ಫಸ್ಟ್ ಕನ್ಫರ್ಮ್ ಮಾಡಬೇಕು ನಿಮ್ಮ ಪ್ರಾಬ್ಲಮ್ PCOS ಅಲ್ವಾ ಅಂತ. ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಅಂಡಾಶಯಲ್ಲಿ ಸಿಸ್ಟ್ ಉಂಟಾ ಇಲ್ವಾ ಅಂತ. ಇದ್ರೆ ಏನ್ ತೊಂದರೆ ಇಲ್ಲ, ಬಿಕಾಸ್ ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ನೀವು ಏನ್ ಮಾಡ್ಕೊಳ್ಬೇಕಂದ್ರೆ, ನಿಮ್ಮ ಡಯಟ್ ನ ಸರಿ ಮಾಡ್ಕೊಳ್ಬೇಕು ಅಷ್ಟೇ. ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಳ್ಬೇಕು, ಪ್ಲಸ್ ನಿಮ್ಮದೊಂದು ದಿವಸ ಎವ್ರಿ ಸಿಂಗಲ್ ಡೇ ಯು ಹ್ಯಾವ್ ಟು ಎಕ್ಸರ್ಸೈಸ್. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದು ಮಾಡಿದ್ರೆ ಒಂದ್ ತಿಂಗಳಲ್ಲಿ ನಿಮ್ಮ ಪೀರಿಯಡ್ಸ್, ಇರೆಗ್ಯುಲರ್ ಆಗಿರೋ ಪೀರಿಯಡ್ಸ್ ಕೂಡ ನಾರ್ಮಲ್ ಆಗುತ್ತೆ, ನಿಮ್ಮ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಸೆಕ್ರೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನೆಲ್ಲ ತೊಂದರೆ ಉಂಟು ಎಲ್ಲ ಕರೆಕ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ಏನಂದ್ರೆ, ನಿಮ್ಮ ಗೈನಕಾಲಜಿಸ್ಟ್ ರೆಕಮೆಂಡ್ ಮಾಡಿದಂತಹ ಒಂದು OC ಪಿಲ್ಸ್, ಒಂದು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಇರುತ್ತೆ. ಅದು 3 ಮಂತ್ಸ್ ಕೋರ್ಸ್ ಇರುತ್ತೆ, 3 ಮಂತ್ಸ್ ಇರುತ್ತೆ, ಕೆಲವೊಮ್ಮೆ 6 ಮಂತ್ಸ್ ಇರುತ್ತೆ. ಸೊ ಇದನ್ನ ನೀವು ತಗೊಳ್ಬೇಕು. ಓಕೆ, ಸೊ ಅದು ಜಸ್ಟ್ ನಿಮ್ಗೆ ನಾನು ಹೇಳಿದ್ದು, ಅದು ಹೇಗೆ ಬರುತ್ತಾ ಅಂತ. ಸೊ ಅದನ್ನ ಸೈಡ್ ಹಾಕೋಣ. ಸಡನ್ ಮಿತ್ಸ್ ನಾವು ಇದು ಮಾಡೋಣ, ಕವರ್ ಮಾಡೋಣ. ಸೊ ಫಸ್ಟ್ ಒಂದು ಮಿತ್ ಬರುತ್ತೆ ಅಂದ್ರೆ, ಹೇಗೆ ನಾವು ಶೇವ್ ಮಾಡ್ಕೊಳ್ಬೇಕಂತ. ಕೆಳಗಿಂದ ಮೇಲೆ ಶೇವ್ ಮಾಡ್ಕೊಳ್ಬೇಕಾ, ಅಲ್ಲ ಮೇಲಿಂದ ಕೆಳಗೆ ಶೇವ್ ಮಾಡ್ಕೊಳ್ಬೇಕಾ ಅಂತ. ಸೊ ಆಲ್ವೇಸ್ ಶೇವ್ ಮಾಡೋದು ನಿಮ್ಮ ಡೈರೆಕ್ಷನ್ ಆಫ್ ಯೋರ್ ಹೇರ್. ಫಾರ್ ಎಕ್ಸಾಂಪಲ್, ನಿಮ್ಮ ಕೂದಲು ನೋಡಿ ಕೆಳಗೆ ಬರ್ತುಂಟಲ್ಲಿ, ಕೆಳಗಡೆ ಉಂಟಲ್ಲ. ಸೊ ಯು ಆಲ್ವೇಸ್ ಶೇವ್ ಇಟ್ ಫ್ರಮ್ ಅಪ್ ಟು ಡೌನ್. ಓಕೆ, ಕೆಲವೊಮ್ಮೆ ಹೀಗೆ ಇರ್ಬೋದು. ಸೊ ಆಲ್ವೇಸ್ ಇನ್ ದ ಡೈರೆಕ್ಷನ್ ಆಫ್ ದ ಹೇರ್. ಕೂದಲು ಯಾವ ಡೈರೆಕ್ಷನ್ ಅಲ್ಲಿ ಉಂಟು ಆ ಡೈರೆಕ್ಷನ್ ಅಲ್ಲಿ ನೀವು ಶೇವ್ ಮಾಡ್ಕೊಳ್ಬೇಕು. ಕೆಳಗಿದ್ರೆ ಕೆಳಗೆ ಮಾಡ್ಕೊಳ್ಬೇಕು, ಸೈಡ್ಗೆ ಮಾಡ್ಬೇಕು. ಇದೊಂದು ನಿಮ್ಗೆ ಡೌಟ್ ಇದ್ದ ಕಾರಣ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇನ್ನೊಂದು ಮಿಸ್ಕನ್ಸೆಪ್ಷನ್ ಉಂಟು, ನಿಮ್ಮ ಕ್ವಾಲಿಟಿ ಆಫ್ ಯುವರ್ ಕೂದಲು ಚೇಂಜ್ ಆಗುತ್ತಾ ಇಲ್ವಾ ಅಂತ. ಅಂದ್ರೆ, ನಿಮ್ಮ ಏನ್ ಹೇಳ್ತಾರೆ, ಶೇವ್ ಮಾಡ್ತಾ ಇದ್ರೆ ಅದು ಕೂದಲು ದಪ್ಪ ಆಗೋದು ಆಗಿಲ್ಲ ಹಾಗೆ ಹೇಳ್ತಾರೆ. ಡೆಫಿನೆಟ್ಲಿ ಇಲ್ಲ. ನಿಮ್ಮ ಕ್ವಾಲಿಟಿ ಆಫ್ ಯೋರ್ ಕೂದಲು ಏನ್ ಚೇಂಜ್ ಆಗಲ್ಲ, ನಿಮ್ಮ ಅದೇ ಕ್ವಾಲಿಟಿ ಇರುತ್ತೆ, ಏನ್ ಡಿಫ್ರೆನ್ಸ್ ಬರಲ್ಲ. ಓಕೆ, ಇನ್ನೊಂದು ಬೆನಿಫಿಟ್ ಅಂತ ಏನಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗಿರುತ್ತೆ. ಶೇವ್ ಮಾಡ್ಕೊಂಡ ತಕ್ಷಣ ನಿಮ್ಮ ಸ್ಕಿನ್ ಬಿಕಮ್ ಸ್ಮೂತ್, ರಫ್ ಆಗಿರಲ್ಲ. ಸೊ ಒನ್ ವೆರಿ ನೈಸ್ ಥಿಂಗ್. ನಿಮ್ಮದೊಂದು ಏನ್ ಹೇಳ್ತಾರೆ, ಒಂದು ಇಫ್ ಯು ಹ್ಯಾವ್ ಇನ್ಸೆಕ್ಯೂರಿಟಿ ದಟ್ ನಿಮ್ಮ ಸ್ಕಿನ್ ರಫ್ ಆಗಿರುತ್ತೆ ಆಗಿದ್ರೆ, ದಟ್ ಇಸ್ ಒನ್ ಥಿಂಗ್ ದಟ್ ಹ್ಯಾಸ್ ಬಿನ್ ಎಕ್ಸ್ಕ್ಲೂಡೆಡ್. ಇನ್ನೊಂದು ಏನಂದ್ರೆ, ಇನ್ನೊಂದು ಕನ್ಸೆಪ್ಷನ್ ಉಂಟು, ನಾವು ಶೇವ್ ಮಾಡಿದ ತಕ್ಷಣ ದಪ್ಪವಾಗಿ ಬಿಯರ್ಡ್ ಬರುತ್ತೆ, ದಪ್ಪವಾಗಿ ಅದು ಮುಖದಲ್ಲಿ ಕೂದಲು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಯಾಕಂದ್ರೆ ನಾವು ಶೇವ್ ಮಾಡ್ಕೊಳ್ಳುವಾಗ ಬಿಕಾಸ್ ಆಫ್ ದ ಬ್ಲಂಟ್ ಬೇಸ್ ನಿಮ್ಗೆ ಅದು ಕಾಣಿಸುತ್ತೆ ದಪ್ಪ ಉಂಟಂತ, ಅದು ಆಕ್ಚುಲಿ ದಪ್ಪ ಇಲ್ಲ. ಓಕೆ, ಏನು ಚೇಂಜಸ್ ಆಗಲ್ಲ ನಿಮ್ಮ ಇದರಲ್ಲಿ, ಮುಖದಲ್ಲಿ, ನಿಮ್ಮ ಬಿಯರ್ಡ್ ಅಲ್ಲಿ. ಜಸ್ಟ್ ನೀವು ಶೇವ್ ಮಾಡ್ಕೊಂಡಿದ್ರೆ ದಿಸ್ ನೋ ಹಾರ್ಮ್ ಇನ್ ದಟ್. ನಿಮ್ಮ ಸ್ಕಿನ್ ಸ್ಮೂತ್ ಆಗಿರುತ್ತೆ, ನಿಮ್ಮ ಕ್ವಾಲಿಟಿ ಆಫ್ ದ ಹೇರ್ ಚೇಂಜ್ ಆಗಲ್ಲ, ಪ್ಲಸ್ ನಿಮಗೆ ದಪ್ಪವಾಗಿನೂ ಬರಲ್ಲ, ಏನಾಗಲ್ಲ. ಓಕೆ, ದೇರ್ ಇಸ್ ಆಲ್ವೇಸ್ ಅ ಗ್ರೀನ್ ಸೈನ್ ದಟ್ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಅಂಡ್ ಶೇವ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋವನ್ನ ನೀವು ಆದಷ್ಟು ಶೇರ್ ಮಾಡಿ, ಗೊತ್ತಾಕಿ. ಯಾಕಂದ್ರೆ ತುಂಬಾ ಮಿಸ್ಕನ್ಸೆಪ್ಷನ್ ಉಂಟು ಒಂದು ಟಾಪಿಕ್ ಬಗ್ಗೆ. ಸೊ ಜನರಿಗೆ ತಿಳುವಳಿಕೆ ಇರಬೇಕು ಇದ್ರ ಬಗ್ಗೆ. ಸೊ ಆ ಕಾರಣದಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟವಾಯ್ತು ಅಂತ ನಾನು ಕೊಂಡಿದ್ದೀನಿ. ಸೊ ಈಗಲೇ ಒಂದು ಲೈಕ್ ಕೊಡಿ, ಕಾಮೆಂಟ್ ಹಾಕಿ, ಹಾಗೂ ಒಂದು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಗೈಸ್, ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್. ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಕೂಡ ಒತ್ಬಿಡಿ. ಯಾಕಂದ್ರೆ ನಾನು ಯಾವಾಗಲೂ ವಿಡಿಯೋ ಮೆಡಿಕಲ್ ಕಾಂಟೆಂಟ್ ತರುವಾಗ ನೀವು
ಒಂದು ಅಲರ್ಟ್ ಆಗಿರ್ತೀರಾ, ನಿಮ್ಗೆ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಓಕೆನಾ? ಸೊ ಇನ್ ದ ಎಂಡ್ ಐ ವಾಂಟ್ ಟೆಲ್ ಒನ್ ಥಿಂಗ್, ದಟ್ ಈಸ್ eat healthy, stay healthy, only positivity, no negativity until my next video comes. Bye Karnataka, love you ತುಳುನಾಡು.